ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಕನ್ನಡ ತರಗತಿಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಪಾಠದ ಮುಖ್ಯವಾದಂಥ ಧ್ಯೇಯ ಪ್ರಸಿದ್ಧ ಸಾಲನ್ನು ಹೇಳುವುದು ನಿಮಗೆ ತಿಳಿದ ವಿಚಾರ. ಆದಾಗ್ಯೂ ನಾನು ಇವತ್ತು 10ನೇ ತರಗತಿಯ ಒಂದು ವಿದ್ಯಾರ್ಥಿನಿಗಳ ಒಂದು ಅಪೇಕ್ಷೆಯ ಮೇರೆಗೆ ನಾನು ಮತ್ತೆ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣದಾದ ಒಂದು ಹಾಡನ್ನು ಹೇಳಿ ಅದು ಇವತ್ತಿನ ತರಗತಿಗೆ ಬರಬೇಕಂತೇಳಿ ನಾನು ಬಯಸ್ತಾ ಇದ್ದೀನಿ. ಸೊ ಒಟ್ಟಿನಲ್ಲಿ ಆ ಹಾಡು ಯಾವುದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತೇಳಿ ನೀವು ಹಾಡಿನ ಮೂಲಕ ನೋಡ್ಕೊಬಹುದು ಅಂತ ಹೇಳ್ತಾ, ಅದು ವಿಭಕ್ತಿ ಪ್ರತ್ಯಯಗಳನ್ನು ಹಾಡಿನ ಮೂಲಕ ಹೇಳೋದು ಒಂದು ಟ್ರಿಕ್ಸ್ ಅನ್ನಾಗಿ ನಾವು ಮಾಡಿಕೊಂಡಿದ್ದೇವೆ. ಅದನ್ನು ಹೇಳಿ ನಾನು ಪಾಠಕ್ಕೆ ಬರ್ತಾ ಇದ್ದೇನೆ. ಪ್ರಥಮ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಹೀಗೆ ಕೆ ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಇರ ಸಂಬೋಧನಾ ಎ ಇರ. ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಹೀಗೆ ಕೆ ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಇರ ಸಂಬೋಧನಾ ಎ ಇರ. ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಸಂಬೋಧನಾ ಅಭಿಮುಖೀಕರಣ ಸಂಬೋಧನಾ ಅಭಿಮುಖೀಕರಣ. ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪದಾನ ಸಪ್ತಮಿ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಸಂಬೋಧನಾ ಅಭಿಮುಖೀಕರಣ ಸಂಬೋಧನಾ ಅಭಿಮುಖೀಕರಣ. ಓಕೆ, ಧನ್ಯವಾದಗಳು. ಈಗ ಪಾಠದ ಮುಖ್ಯವಾದ ವಿಷಯ ಸಮಾಸಗಳನ್ನು ಹೇಳ್ತಾ ಇದ್ವಿ. ಈ ಹೋದ ಅವಧಿ ಒಳಗೆ ನಾವು ತತ್ಪುರುಷ ಸಮಾಸದ ಬಗ್ಗೆ ಮಾತನಾಡಿದ್ದೇವೆ. ಅದರ ಮುಂದುವರಿದ ಭಾಗ ಇವತ್ತು ಕರ್ಮಧಾರಯ ಸಮಾಸದ ಬಗ್ಗೆ ಮಾತನಾಡಲಿದ್ದೇನೆ. ಸೊ ಹಾಗಾಗಿ ಎಲ್ಲರೂ ಗಮನಿಸ್ತೀರಿ ಅಂತ ಹೇಳ್ತಾ, ಕರ್ಮಧಾರಯ ಸಮಾಸ ಅಂತ ನೋಡಿದಾಗ ಇದರ ಅರ್ಥವನ್ನು ನೋಡಿದಾಗ ಪೂರ್ವೋತ್ತರ ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳು, ಲಿಂಗ ವಚನ ಏಕವಚನ ಅಥವಾ ಬಹುವಚನ, ಲಿಂಗ ಅಂದ್ರೆ ಹೆಣ್ಣು ಅದು ಗಂಡು, ವಿಭಕ್ತಿಗಳಿಂದ ಆ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ಮತ್ತು ವಿಶೇಷ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಅಂದ್ರೆ ನಾಮಪದ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಎನ್ನುವರು. ಸೊ ಈ ರೀತಿ ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿದ್ದು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂತ ಸಮಾಸಕ್ಕೆ ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ನಮಗ ಇದರ ಪರಿಚಯ ಇರ್ಬೇಕು. ಮೊದಲ ಲಿಂಗ ಅಂದ್ರೆ ಗೊತ್ತಿರ್ಬೇಕು, ವಚನ ಅಂದ್ರೆ ಗೊತ್ತಿರ್ಬೇಕು, ವಿಭಕ್ತಿ ಅಂದ್ರೆ ಗೊತ್ತಿರ್ಬೇಕು. ಇವು ಸಣ್ಣ ಸಣ್ಣ ಪಾಠಗಳನ್ನ ವಿಭಾಗಗಳನ್ನ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ಕರ್ಮಧಾರಯ ಸಮಾಸದ ಪೂರ್ಣ ಜ್ಞಾನ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ ನೀವು ತಿಳ್ಕೊಂಡ್ರಿ ಅಂತ ಭಾವಿಸಿ ನಾನು ಇದ್ರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಿರಿದು ಪ್ಲಸ್ ಜೇನು ಹೆಜ್ಜೇನು ನಿಮಗ ಚೆನ್ನಾಗಿ ಗೊತ್ತದ ಅಂತ ನಾನು ಭಾವಿಸ್ತೀನಿ. ಹಿರಿದು ಅನ್ನುವಂಥ ಪದ ಸಾಮಾನ್ಯವಾಗಿ ಪೂರ್ವ ಪದ. ಎಂತ ಪದ ಇದೆ? ಪೂರ್ವ ಪದ. ಜೇನು ಅನ್ನುವಂಥದ್ದು ಉತ್ತರ ಪದ. ಹೆಜ್ಜೇನು ಅನ್ನುವಂಥದ್ದು ಸಮಸ್ತ ಪದ ಅಥವಾ ಸಮಾಸ ಪದ ಅಂತೇಳಿ ನಾವು ಇದನ್ನ ಕರಿತೀವಿ. ಇಲ್ಲಿ ವಿಶೇಷಣ ಏನಪ್ಪಾ ಅಂತ ಕೇಳಿದ್ರೆ, ಹಿರಿದು ಅನ್ನುವಂಥದ್ದು ಪೂರ್ವ ಪದ ಯಾವಾಗಲೂ ವಿಶೇಷಣಗಳಿಂದ ಕೂಡಿರ್ತದ. ಇದರಿಂದ ವಿಶೇಷಣದಿಂದ ಕೂಡಿರ್ತದ. ಹಾಗಾಗಿ ಇಲ್ಲಿ ವಿಶೇಷಣ ಬರ್ದಿ ಹಿರಿದು ಕಿರಿದು ಇವೆಲ್ಲ ವಿಶೇಷವಾದದ್ದು ವಿಶೇಷಣದಿಂದ ಕೂಡೈತಿ. ಜೇನು ಅನ್ನುವಂಥದ್ದು ನಾಮಪದ. ಜೇನು ಅನ್ನುವಂಥದ್ದು ನಾಮಪದ. ಹಾಗಾಗಿ ಹಿರಿದು ಅನ್ನುವಂಥ ವಿಶೇಷಣ
ಪೂರ್ವ ಪದದಲ್ಲಿ ಜೇನು ಅನ್ನುವಂತ ಒಂದು ಉತ್ತರ ಪದದಲ್ಲಿ ಇರ್ತಕ್ಕಂಥ ನಾಮದೊಂದಿಗೆ ಕೂಡಿ ಅದು ಸಮಾಸ ಪದವಾಗಿ ಸೃಷ್ಟಿಯಾದರೆ ಅದನ್ನ ಏನ್ ಕರಿತೀವಿ ಅಂದ್ರೆ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಏನ್ ಕರಿತೀವಿ ಹೇಳ್ರಿ? ಕರ್ಮಧಾರೆಯ ಸಮಾಸ. ಪೂರ್ವ ಪದದಲ್ಲಿ ಏನಿರ್ಬೇಕು? ಸಾಮಾನ್ಯವಾಗಿ ವಿಶೇಷಣ ಇರಬೇಕು. ಏನ್ಬೇಕು ಹೇಳ್ರಿ? ವಿಶೇಷಣ ಇರ್ಬೇಕು. ನಾಗ್ಲೇ ಹೇಳ್ರಿ ವಿಶೇಷಣ ಅಂದ್ರೆ ಏನ್ರಿ ಸರ ಅಂತ ಕೇಳ್ತೀರಿ ನೀವು. ನನಗೆ ಗೊತ್ತೈತಿ, ಹಿರಿದು ಕಿರಿದು, ಹೌದಾ, ಕರಿದು ಬಿಡಿದು, ಇವೆಲ್ಲವೂ ಏನ್ ವಿಶೇಷಣ ಪದಗಳು. ಹೌದಾ, ವಿಶೇಷವನ್ನು ಹೇಳ್ತಾವ. ಕರಿದು ಒಂದು ವಿಶೇಷಣ, ಬಿಡಿದು ಒಂದು ವಿಶೇಷಣ. ಹೌದಾ, ಅಷ್ಟೇ ಅಲ್ಲ ಜೇನು ಒಂದು, ಅಷ್ಟೇ ಅಲ್ಲ ಈ ರೀತಿ ನಾವು ಪದಗಳನ್ನ ಪೂರ್ವ ಪದದಲ್ಲಿ ವಿಶೇಷಣಗಳನ್ನು ಗಮನಿಸಿ ಉತ್ತರ ಪದ ಇರ್ತಕ್ಕಂಥ ನಾಮದೊಂದಿಗೆ ನಾವು ಕೂಡಿಸಿ ಏನಾದ್ರು ಸಮಾಸಗಳನ್ನು ಮಾಡ್ತಿದ್ರ. ಆ ಸಮಾಸ ಏನಾಗಿರ್ತಪ್ಪ ಅಂತ ಕೇಳಿದ್ರ ಕರ್ಮಧಾರಯ ಸಮಾಸ ಆಗಿರ್ತದ. ಅದೇ ರೀತಿ ಎರಡನೇ ತಾವರೆಯಂತೆ, ಸಾರಿ, ಹಳೆಯದು ಪ್ಲಸ್ ಕನ್ನಡ. ನೋಡಿ, ಹಳೆಯದು ಅನ್ನುವಂಥ ಹಳೆಯದು ಹೊಸದು ಇದು ಒಂದು ವಿಶೇಷಣ ಪದ. ಹಾಗಾಗಿ ಹಳೆಯದು ಪ್ಲಸ್ ಕನ್ನಡ ಹಳೆಗನ್ನಡ, ಇದು ವಿಶೇಷಣ ಮತ್ತು ನಾಮಪದದಿಂದ ಕೂಡಿದೆ. ಅದೇ ರೀತಿ ತಾವರೆಯಂತೆ ಪ್ಲಸ್ ಕಣ್ಣು ತಾವರೆ ಗಣ್ಣು. ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಅದ. ತಾವರೆಯಂತೆ, ಎಂತೆ ಅನ್ನುವಂಥ ಉಪಮಾನ ಮತ್ತು ಕಣ್ಣು ಅನ್ನುವಂಥ ಉಪಮೇಯ. ಕಣ್ಣು ಹೆಂಗಪ್ಪ ಅಂತ ಕೇಳಿದ್ರ ತಾವರೆಯಂತೆ ಅಂತ ಏನ್ ಹೇಳ್ತಲ್ಲ, ಸೊ ಹಾಗಾಗಿ ಇಲ್ಲಿ ಉಪಮಾನ ಬಂದಾಗ ಉಪಮೇಯ ಬರುವಂತ ಸಾಧ್ಯತೆಗಳು ಇರ್ತಾವ. ಹಾಗಾಗಿ ತಾವರೆಯಂತೆ ಅನ್ನುವಂತ ಉಪಮಾನ ಮತ್ತು ಕಣ್ಣು ಅನ್ನುವಂಥ ಉಪಮೇಯವನ್ನು ಒಳಗೊಂಡಂತೆ ಇವೆರಡೂ ಪದಗಳು ಸೇರಿ ತಾವರೆ ಗಣ್ಣು ಅನ್ನುವಂತ ಒಂದು ಪದ ಸೃಷ್ಟಿಯಾಗಿದೆ. ಹಾಗಾಗಿ ಇದಕ್ಕೆ ಏನ್ ಕರಿತೀವಿ ಅಂದ್ರ ನಾವು ಯಾವಾಗ್ಲೂ ಪೂರ್ವ ಪದದಲ್ಲಿ ಉಪಮಾನ ಅಥವಾ ಉಪಮೇಯ ಯಾವ್ದಾರು ಬರ ಉಲ್ಟಾ ಪಲ್ಟು ಬಂದ್ರೆ ನಡೆದಿದೆ, ವ್ಯತಿರಿಕ್ತವಾಗಿ ಇದ್ರು ನಡೆದಿದೆ. ಅದು ಇಲ್ಲಿ ಇದ್ರು ನಡೆದಿದೆ, ಇದು ಅಲ್ಲಿದ್ದು ಅದು ಇಲ್ಲಿದ್ದು ನಡೆದಿದೆ. ಹೌದಾ, ಒಟ್ಟಿನಲ್ಲಿ ಉಪಮಾನ ಉಪಮೇಯ ಬಂದು ಅಂತಂದ್ರೆ ಅವಾಗ್ಲೂ ಏನಾಗ್ತದಪ್ಪ ಅಂತಿದ್ರ ಕರ್ಮಧಾರೆಯ ಸಮಾಸ ಆಗ್ತದ. ನೆನಪಿಡ್ರಿ, ಇದು ಎರಡನೇ ಸೂತ್ರ. ಓಕೆ, ನಂತರ ಅದನ್ನ ಇಲ್ಲಿ ನಾವು ಮಾಡಿದ್ವಿ ನೋಡಿ. ಪಾದಗಳು ಪ್ಲಸ್ ಕಮಲದಂತೆ, ಇಲ್ಲಿ ಅಂತೆ ಅನ್ನುವಂಥದ್ದು ಇಲ್ಲಿ ಬಂದೈತಿ. ಪೂರ್ವ ಪದದಲ್ಲಿ ಬಂದದ, ಉತ್ತರ ಪದದಲ್ಲಿ ಬಂದದ. ಇಲ್ಲಿ ಪೂರ್ವ ಪದದಲ್ಲಿ ಅಂತೆ ಅನ್ನುವಂಥ ಪದ ಬಂದದ. ಗಮನಿಸ್ತಾ ಇದ್ರಿ. ಸೊ ಹೀಗೆ ಅದ ವ್ಯತಿರಿಕ್ತವಾಗಿ ಆ ಕಡೆಯಿಂದ ಈ ಕಡೆ ಭಾಗ, ಈ ಕಡೆಯಿಂದ ಆ ಕಡೆ ಭಾಗ ಉಲ್ಟಾ ಪಲ್ಟ ಇದ್ರು ನಡೀತದ ಅಂತೇಳಿ ನಾವು ಗಮನಿಸ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಉಪಮಾನ ಉಪಮೇಯ ಬಂದಾಗಲೂ ಸಹ ಏನಾಗ್ತದೆ ಅಂತಂದ್ರೆ ಅದು ಕರ್ಮಧಾರಯ ಸಮಾಸ ಆಗ್ತದೆ ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು. ಇನ್ನು ಮೂರನೇದು ಒಂದು ಬಹಳ ವಿಶೇಷವಾದ್ದು ನಖವೇ ಪ್ಲಸ್ ಆಯುಧ. ನಖವೇ ಪ್ಲಸ್ ಆಯುಧ. ನಖ ಅಂತಂದ್ರೆ ಉಗುರು, ನಿಮ್ಗೆಲ್ಲ ಗೊತ್ತಿರ್ತದೆ. ನಖವೇ ಪ್ಲಸ್ ಆಯುಧ. ಈ ವೇ ಅನ್ನುವಂಥದ್ದು ಏನಪ್ಪ ಅಂದ್ರೆ ಅವಧಾರಣ ಅವ್ಯಯ. ಸೊ ಹಾಗಾಗಿ ಈ ಅವಧಾರಣ ಅವ್ಯಯ ಪ್ಲಸ್ ಆಯುಧ ಅನ್ನುವಂಥ ನಾಮಪದ ಕೂಡಿ ನಖಾಯುಧ ಅನ್ನುವಂಥ ಒಂದು ಪದ ಸೃಷ್ಟಿ ಆಯ್ತಾರ. ಇದಕ್ಕೇನ್ ಕರಿತೀವಿ ಅಂತ ನಾವು ಇದಕ್ಕೇನ್ ಕರಿತೀವಿ? ಕರ್ಮಧಾರಯ ಸಮಾಸ ಕರಿತೀವಿ. ಅಂದ್ರೆ ಅವಧಾರಣಾವ್ಯಯ ಪ್ಲಸ್ ನಾಮಪದ ಸೇರಿ ಏನಾಗ್ತದ? ಕರ್ಮಧಾರಯ ಸಮಾಸ ಆಗ್ತದೆ. ಮೂರನೇ ಒಂದು ವಿಶೇಷತೆ. ತದನಂತರ ಅದೇ ರೀತಿ ಫಲವೇ ಪ್ಲಸ್ ಆಹಾರ ಫಲಾಹಾರ. ಕೇಳಿರ್ತೀರಿ ನಿಮ್ಮಲ್ಲ, ಈ ಫಲಹಾರಗಳನ್ನ ಏನ್ ತಗೊಂತೀರಿ, ಉಪಹಾರಗಳನ್ನ ಏನ್ ತಗೋತೀರಿ, ಈ ತರ ನಾವೆಲ್ಲ ನೋಡಿರ್ತೀವಿ. ಹಾಗಾಗಿ ಫಲವೇ ಪ್ಲಸ್ ಆಹಾರ ಫಲಾಹಾರ ಅಂತ ನೋಡ್ತೀವಿ. ಅದು ಅವಧಾರಣಾವ್ಯಯ ಪ್ಲಸ್ ನಾಮಪದ ಬರ್ತದ. ಸೊ ಹಾಗಾಗಿ ಅವಧಾರಣಾವ್ಯಯ ಮತ್ತು ನಾಮಪದ ಬರ್ತಕ್ಕಂಥ ಪದಗಳನ್ನ ಏನ್ ಕರಿತೀವಿ ಅಂದ್ರ ಕೂಡಿ ಆಗುವಂತ ಸಮಸ್ತ ಪದವನ್ನೇ ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಇನ್ನು ಅದ್ರ ಜೊತೆಗೆ ಇನಿದು ಪ್ಲಸ್ ಸರ ಇಂಚರ ವಿಶೇಷಣ ಮತ್ತು ನಾಮಪದ. ಆಗ್ಲೇ ಹೇಳಿದೆನ, ಅದನ್ನ ಇರ್ಲತ್ತ ಇನ್ನೊಂದು ಎರಡು ಬರ್ಕೊಂಡ್ ಅಷ್ಟೇ. ಇನಿದು ಪ್ಲಸ್ ಸರ ಇಂಚರ ಅನ್ನುವಂಥದ್ದು ವಿಶೇಷಣ ಮತ್ತು ನಾಮಪದದಿಂದ ಕೂಡಿರ್ತಕ್ಕಂಥ ಒಂದು ಪದ ಅನ್ನೋದು ನಮಗ ಗಮನಕ್ಕೆ ಬರಬೇಕು. ಅದೇ ರೀತಿ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ. ಈ ದಿವ್ಯವಾದದ್ದು ಏನಪ್ಪ ಅಂದ್ರೆ ವಿಶೇಷಣ ಉಳದು. ಎಂತಾದಪ್ಪ ಅಂದ್ರೆ ದಿವ್ಯವಾದ ದಿವ್ಯ ಅದೊಂದು ದಿವ್ಯ ಕಾರ್ಯಕ್ರಮ ಅಂತೀರಿ ಅಥವಾ ದಿವ್ಯವಾದಂತ ಒಂದು ಮನಸ್ಥಿತಿ ಅಂತೀರಿ, ಈ ತರ ಬರಿತಾ ಇರ್ತೀರಿ. ಸೊ ಹೀಗೆ ವಿಶೇಷಣ ಉಳ್ಳಂತ ಒಂದು ಪದ ಪೂರ್ವ ಪದದಲ್ಲಿ ಬರಬೇಕು. ಉತ್ತರ ಪದದಲ್ಲಿ ನಾಮಪದ ಬಂದಾಗ ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಆಗ್ಲೇ ಹೇಳಿದಾಗೆ ಅದನ್ನು ಸಹ ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಇಷ್ಟು ಒಟ್ಟು ನಾವು ನೋಡಿದಾಗ ಕರ್ಮಧಾರಯ ಸಮಾಸದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಉಪಮಾನ ಉಪಮೇಯ ಬರಬೇಕು, ವಿಶೇಷಣ ಮತ್ತು ನಾಮಪದ ಬರಬೇಕು. ಅದೇ ರೀತಿ ಅವಧಾರಣಾ ಅವ್ಯಯ ಮತ್ತು ನಾಮಪದ ಬರಬೇಕು. ಇಂಥ ಪದಗಳು ಬಂದು ಆ ಸಮಸ್ತ ಪದ ಅಥವಾ ಸಮಾಸ ಪದ ಸೃಷ್ಟಿಯಾದ್ರೆ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಇದನ್ನ ನೆನಪಿಟ್ರೆ ನಾವು ಮುಂಬರುವ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇಷ್ಟು ನಾವು ಇವತ್ತಿನ ಒಂದು ತರಗತಿಯನ್ನ ಮಾಡಿದ್ದೀವಿ. ಇದ್ರಾಗ ಏನು ಕೊಂಚ ವಿಚಾರಗಳು ಉಳಿದ್ರು ನೀವೇನ್ ಮಾಡ್ರಪ್ಪ ಅಂತಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ, ಅದನ್ನ ನಾವು ಪರಿಹಾರ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಎಲ್ಲ ಯಾವುದು ನಮ್ಮ ಪರಿವರ್ತನಾ ಅಕಾಡೆಮಿಯ ತಂಡದವರಿಗೆ ನಿಮ್ಮ ಪ್ರೋತ್ಸಾಹ
ಹೀಗೆ ಇರಲಿ, ಸಹಕಾರ ಇರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ಸಂಜೆ.